ಎಲ್ಲರೂ ದುಡ್ಡು ತಿನ್ಲಿಕ್ಕೆ ಶುರು ಮಾಡಿದರು. ಆ ಮೂಲ ಯಾರು ಮಾಡಬೇಕಾಗಿತ್ತು ಅವ್ರು ಕಡಿಮೆ ಆಗ್ತಾ ಹೋಯ್ತು. ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡಿರೋದು ಕಾಗದಾಗ ಅದು. ಇವರು ಆರೋಪ ಮಾಡೋದು ಸತ್ಯ ಅದು. ಇದಕ್ಕೆ ಬಂದ ಕಾರಣ ಸ್ವತಃ ಕಾಂಗ್ರೆಸ್ ಮಾಡ್ಕೊಂಡಂಥ ಈ ಒಂದು ಕರ್ಮಗಳಿಂದಾಗಿ ಇವತ್ತೇನೇ ಬಿಡಿದಪ್ಪ ಅಂದ್ರೆ ಮನೆಯಾಗೈತಿ ಭ್ರಷ್ಟರದು ಅಂತ ಅವ್ರು ಆರೋಪ ಮಾಡೋದು ಸಿದ್ಧ ಆದಂಗೆ ಆಯಿತು. ಇಂಥ ಪ್ರಸಂಗದಲ್ಲಿ ಅದನ್ನು ಉಳಿಸೋ ಮತ್ತು ಮೂಮೆಂಟನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಜಿ ರಾಮ್ಜಿನೂ ಅದರಲ್ಲೂ ಏನು ದೋಷ ಇದ್ದಾವ ಎಂತ ಇದನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಿಕ್ಕೆ ಜನರಿಗೆ. ತಪ್ಪದ ಇದು, ಕೇವಲ ಗಾಂಧಿ ಹೆಸರನ್ನು ಕಿತ್ತಾಗಿಸೋ ಮಾಡಿದಾರ ಅಂತ ಇವತ್ತು ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ. ಗಾಂಧೀಜಿಯವ್ರ ಮೇಲೆ ಮೂಲತಃ RSS ಅವ್ರಿಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಅವ್ರು ಹಿಂದೂ ಅಂತ ಅಂತಾರೆ ವಿನಃ ಅವರು ನಮ್ಮ ಹಿಂದೂ ನಾಯಕ ಅಂತ ಅವ್ರು ಕರ್ಕೊಳ್ಳೋದಿಲ್ಲ. ಏನಪ್ಪ ಇದ್ದಾರೆ ಅನ್ನುವಂಥದ್ದು ಅವ್ರ ಕಾರಣ ಇಷ್ಟ. ಅವರು ಏನಪ್ಪ ಅಂದ್ರೆ ಈ ಒಂದು ಭಾರತವನ್ನು ಸ್ವತಂತ್ರವಲ್ಲೇ ಮತ್ತೊಂದರಲ್ಲಿ ಭಾಳ ಬಲಿಷ್ಠವಾದ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅದನ್ನು ಅವ್ರು ತಿರಸ್ಕಾರ ಮಾಡಲಿಕ್ಕೆ ಆಗೋದು, ಇಟ್ಕೊಳ್ಳಿಕ್ಕೆ ಆಗೋದು. ಬಟ್ ಗಾಂಧೀಜಿ ಅವ್ರು ಎಷ್ಟು ಸಾಧ್ಯ ಇದ್ರು ಅವ್ರು ದೂರ ಸರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕೆಲಸ ಈಗ ಜಿ ರಾಮ್ಜಿ ಟೀಚರ್ ಗಾಂಧಿ ಹೆಸರು ತೆಗೆದ್ರು ಅಂತೇಳಿ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ. ಈ ದಿನಕ್ಕೆ ಇಂಥ ದಿನ ಬಂದದಕ್ಕೆ ಸ್ವತಃ ಕಾಂಗ್ರೆಸ್ಸಿಗರ ಕಾರಣ. ನಿಜವಾಗಿಯೂ ಅವತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಡೈರೆಕ್ಟ್ ಪ್ರಿನ್ಸಿಪಲ್ದಲ್ಲಿ ಹಾಕಲಾರದ ಹಕ್ಕುಗಳಲ್ಲಿ ಹಾಕಿ ಹಳ್ಳಿಯನ್ನು ಸ್ಟ್ರಾಂಗ್ ಮಾಡಿದ್ರೆ ಇವತ್ತು BJPಗರು ಭ್ರಷ್ಟು ಅನ್ನೋಂಥ ಮಾತು ಬರ್ತಿರಲಿಲ್ಲ. ಭ್ರಷ್ಟಾಚಾರ ಹುಟ್ಟಾಕಿದ್ದು ಖರೆ ಇಲ್ಲ ಅಂತಲ್ಲ, ಆದರೆ ಅದು ಈ ಕಾಲಕ್ಕೆ ಇನ್ನೂ ಜೋರಾಗ್ಯದ. ಅದು ಮತ್ತೆ ಬೇರೆ. ಇದರಂತ ಇಷ್ಟ ಕಾಂಗ್ರೆಸ್ಸಿಗರು ಇತಿಹಾಸದಲ್ಲೇ ಗಾಂಧೀಜಿಯವರ ಹೆಸರು ತೊಗೊಂಡು ರಾಜಕೀಯ ಮಾಡಿದ್ರು. ನಿಜವಾದ ಗಾಂಧೀಜಿಯವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅನ್ನೋದಷ್ಟು ಸತ್ಯ. ತಂದರೂ ಸಹಿತ ಮತ್ತಲ್ಲಿ ಸೆಂಟ್ರಲೈಸ್ ಆಫ್ ದ ಪವರ್, ಕೇಂದ್ರೀಕೃತ ಅಧಿಕಾರ ಮಾಡಿದ್ರಿಂದಾಗಿ ಅವ್ರು ಮಾಡಿದ್ದೆಲ್ಲ ಏನು ಒಂದು ಕೆಲಸ ಇತ್ತು ಗ್ರಾಮಗಳ ಸಲುವಾಗಿ ಹೊಳೆಯಲ್ಲಿ ಹುಂಚೆಯನ್ನು ತೊಳೆದಂಗೆ ಆಗಿ ಹೋಗ್ಬಿಟ್ಲದ. ಅದಕ್ಕಾಗಿ ಇವತ್ತು ತೆಕ್ಕಾಟ ಜೋರು ನಡೆಸ್ತಾ ಇದೆ. ಏನಾಗಲಿ ಇದು ಇವತ್ತು ಕಾಂಗ್ರೆಸ್ ತಾನೇ ಸ್ವಯಂ ಕೃತಾಪರಾಧ ತಂದುಕೊಂಡಂಥ ಪರಿಸ್ಥಿತಿ. ಇನ್ನು ಅದು ಹೋರಾಟ ಮಾಡ್ತಾ ಇದ್ದಾರೆ. ಜಿ ರಾಮ್ಜಿ ಬೇಡ ಅಂತ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ. ಅದಕ್ಕೆ BJPಗರು ಏನು ಹೇಳ್ತಾರೆ, ಏನು ಅದಕ್ಕೆ ವಾದ ಮಾಡ್ತಾರೆ ಅನ್ನೋದನ್ನು ಅವರ ದೃಷ್ಟಿ ಇಟ್ಕೊಂಡು ಒಂದಿಷ್ಟು ವಿಮರ್ಶೆ ಮಾಡುವಂಥದ್ದು ಈ ಮೊದಲನೇ ಭಾಗದಲ್ಲೇ. ಕಾಂಗ್ರೆಸ್ಸಿಗರು ನಿಜವಾಗಿಯೂ ಗಾಂಧೀಜಿಯವರನ್ನು, ಅವರ ಪಾಲಿಸಿಯನ್ನು, ಗಾಂಧೀಜಿಯವರು ನೋಡ್ರಿ ಅದು ಸಿದ್ಧಾಂತ, ಅದೊಂದು ಆ ವ್ಯಕ್ತಿ. ಯಾಕಂದರೆ ಅದನ್ನು ಹಿಡಿದಿದ್ರೆ ಇವತ್ತು ಈ ದೇಶಕ್ಕಿಂತ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ದೇಶ ನಿಶ್ಚಿತವಾಗಿ ಬಲಿಷ್ಠ ಇರ್ತದೆ ಮಾತು ಹೇಳಬೇಕಾಗಿದೆ. ಆದರೆ ಗಾಂಧೀಜಿಯವ್ರ ಹೆಸರು ಉಪಯೋಗ ಮಾಡಿದ್ರು ಕಾಂಗ್ರೆಸ್ಸಿಗರು. ನಿಜವಾಗಿಯೂ ಗಾಂಧೀಜಿಯವ್ರ ತತ್ವವನ್ನು ತರಲಿಲ್ಲ. ಅದರ ದುಷ್ಪರಿಣಾಮ ಇವತ್ತು ಗಾಂಧೀಜಿಯವರ ಬದಲಾಗಿ ತಮ್ಮ ಹೆಸರು ಇಟ್ಕೊಂಡಿದ್ದಕ್ಕಾಗಿ ಇವತ್ತು BJP ಟೀಕಾ ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಪ್ಪ ನೀವು ಗಾಂಧೀಜಿ ಬಗ್ಗೆ ಅಂತೇಳಿ. ಇದನ್ನು ಇನ್ನು ನೆಕ್ಸ್ಟ್ ಭಾಗದಲ್ಲೇ BJPಗರ ವಾದವನ್ನು ಸಹಿತ ನೋಡೋಣ ಅಂತ ಹೇಳ್ತಾ ಇದು ಮೊದಲನೇ ಭಾಗದಲ್ಲಿ ನೆನಪಿಡ್ರಿ. ಇದು ಕಾಂಗ್ರೆಸ್ ಎಡವಿದ್ದು ಎಲ್ಲೇ ಅಂತೇಳಿ ಇದರಲ್ಲಿ ಚರ್ಚೆ ಮಾಡಿದ್ದೀವಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.